ನಮಸ್ಕಾರಗಳು. ಬೀದರಿನ ದೇಸಿ ನುಡಿಗಟ್ಟು. ಜವಾನಿ ಖುಷಿಲಿಂದ ಕಳೆದು ಯಾದ್ಗಾರ್ ಮಾಡ್ಕೊಲಿ. ದಿನ ಸಂಜೆ ಮುಂದೆ ನಮ್ಮ ಕಟ್ಟಿ ಮೇಲೆ ಆಜು ಬಾಜುದವ್ರು ಬಂದು ಕುಂದಿರ್ತಾರೆ. ನಾ ಭೀ ಅವ್ರ ಜೋಡಿ ಮಾತಾಡ್ಕೋತ ಗಿಡಗಳಿಗೆ ನೀರು ಹಾಕೋದು, ಒಣಕಿಂದ ಅರ್ವಿ ತಕ್ಕೊಂಬೋದು, ಅವೆಲ್ಲ ಮಡ್ಚಿಕ್ಕೋದು, ತರಕಾರಿ ಸೋಸ್ಕೊಂಬೋದು ಮಾಡ್ತೆ. ನನ್ಕ ದೊಡ್ಡವ್ರು ಬಂದ್ರಂದ್ರೆ ಸೊಸ್ದರ್ ಗೋಳು ಹೇಳ್ತಾರೆ, ಸಣ್ಣವ್ರು ಇದ್ದರಂದ್ರೆ ಅತ್ತಿದರ್ದು ಗೋಳು ಹೇಳ್ತಾರೆ. ನಾನು ವಾರಿಗೆ ಇದ್ದವರು ಡ್ಯೂಟಿ, ಮನೆ, ಮಕ್ಕಳು ಕಿಂತವೇ ಮಾತಾಡ್ಕೋತ ಕುಂತಿರ್ತಾರೆ. ಇವತ್ತು ಒಂದು ಮಜಾ ಆಯಿತು. ಅದು ಏನಂತಂದ್ರೆ ಅವ್ರ ಮಾತಿನ ಕೇಳಿದ್ರೆ ಮಜಾ ಬರ್ತದೆ. ಬರ್ರಿ ಕೇಳಾರಿ. ಯಾಕತ್ತಿ ಮಾರಿ ಸಣ್ಣದು ಮಾಡ್ಕೊಂಡು ಕುಂತಿದ್ದಿ? ಏನಿಲ್ಲವ, ನಂದು ಬಿಡು. ನಿಮ್ಮ ಮನೆಗೆ ಮುಂಜಾನೆ ಏನು ಗುರ್ದಳು ನಡೆದಿತ್ತು ಕೇಳಿದಳು ಚಂದ್ರಮ್ಮಕ್ಕ. ಅದೇನು ಕೇಳ್ತಿ, ನಮ್ಮ ಸೋದರಮ್ಮ ಹಾಟೆ ತಂದು ಕೊಳ್ಳಿಗೆ ಹಾಕಿಟ್ಟು ನೋಡು. ದುನಿಯಾದಾಗೇನು ಹೆಣ್ಣು ಸಿಗ್ತಿದ್ದಿಲ್ಲ, ಗಡ್ಬಡ್ ಮಾಡಿ ತಂದು ಮದಿ ಮಾಡಿಟ್ಟು. ಮದಿಯಾಗಿ 3 ತಿಂಗಳಾಗಿಲ್ಲ, ನಮ್ಮ ಪಾರ ಹುಚ್ಚಾಗ್ಯದ ನೋಡು. ಆ ಬಂಗಾಲಿ ಮಾತೆ ಕೇಳ್ತಾನೆ, ಒಂದು ಗಳಿಗೆ ಬಿಟ್ಟಿರಲ್ಲ ಹೊಂಟಾನ. ಹಗಲ ರಾತ್ರಿ ಆದ್ರೆ ಸುತ್ತಾನೆ. ಹೊತ್ತು ಮುಣ್ಗಂಬಂದು ಹೊರಗೆ ಹೋಯ್ತಾನ. ಎಲ್ಲರೂ ಉಂಡು ತಿಂದು ಮುಂದೆ ಬಿಸಿ ಬಿಸಿ ಭಜೆ ಕಟ್ಟಿಸ್ಕೊಂಡು ಗಪ್ಚೂಪ್ ಬರ್ತಾನೆ. ಬಂದು ಹೊಳ್ಳು ಕಳ್ಳೂರು ಹೆಜ್ಜೆ ಇಟ್ಕೊತ ಸಪ್ಪಳು ಮಾಡಲ್ದಪ್ಲೆ ಒಳಗೆ ಹೋಗಿ ಅದ್ರ ಮುಂದೆ ಕುಂತು ತಿನ್ನು ಅಂತಾನೆ. ಅಲ್ಲ, ನಮ್ಮವ್ವ ಹಳ, ತಂಗಿ ಹಳ, ಅವ್ರಿಗೆ ಭೀ ಕುಡಮಿ ಅಂಬಲ್ ನೋಡು. ಈಸ್ ದಿನ ಇವನು ಕುಂಡ್ಯಾಗ ಬಾಯಾಗ ತುತ್ತು ಮಾಡಿ ತುರುಕಿದವ್ರಿಗೆ ಬಿಟ್ಟುನು 3 ದಿನದಕ್ಕಿಗೆ ತಿನ್ನಿಸ್ಲತ್ತನು. ನಾ ನೋಡಿ ಇವತ್ತು ಮುಂಜಾನೆ ಝಾಡ್ಸಾಕಿದ ಬಾಯಿ ಮುಚ್ಕೊಂಡು ಕುಂತಾನ. ಎಲ್ಲ ಕೊಟ್ಟಿಲ್ಲ ಅಂತ ಶಾಂತಮ್ಮಕ್ಕ ಎಲೆಗೆ ಸುಣ್ಣ ಹಚ್ಚಿ ತಿಕ್ಕೋತ ತನ್ನ ಮನೆ ಕತೆ ಹೇಳಿದಳು. ಕತೆ ಹೇಳೋ ಮುಂದೆ ಒಂದು ಎಲೆಗೆ 10 ಸುಣ್ಣ ಹಚ್ಚೋದು ತಿಕ್ಕೋದು, ಮತ್ತು ಹಚ್ಚೋದು ತಿಕ್ಕೋದು. ಹಿಂಗೆ ಮಾಡಿ ಮಾತು ಮುಗಿಯೋ ಮುಂದೆ ಅದಕ್ಕೊಂದಿಟ್ಟು ಕಾಚ ಹಚ್ಚಿ ಚಂದ್ರಮ್ಮಕ್ಕಗೆ ಒಂದು ಎಲೆ ಕೊಟ್ಟು ಒಂದು ಎಲೆ ಹಾಕೊಂಡಳು. ಚಂದ್ರಮ್ಮಕ್ಕೆ ಎಲೆ ಬಾಯಾಗ ಹಾಕ್ಕೊಂಡು ಮೆಲ್ಕೋತ, ಯಾಕ ಎಲ್ಲರ ಮನೆಗೆ ಒಂದೇ ನಮ್ಮನೆ ಗಾನ ಅದ, ನಮ್ಮವೇನು ಕಮ್ಮನ ಅಂತಿ? ಅಯ್ಯಯ್ಯ, ಅದ್ರ ಮಾರಿಗೆ ಈಟು ಮಳ್ಳಾಗ್ಯಾನಂತಿ. ಅದು ಏನು ಹೇಳ್ತದೆ ಅದೇ ಕೇಳ್ತಾನೆ ನೋಡು. ಈಗಿನ ಪಾರ್ಗಳಿಗೆ ಹೆಣ್ತಿ ಅಂಬೋದೊಂದು ಬಂಗಾರ ಆಗ್ಯದ ನೋಡು. ನಮ್ಮ ಕಾಲ ಹಿಂಗಿದ್ದಿಲ್ಲವ ಅಂತಂದಳು. ಅವರಿಬ್ಬರು ಮಗಂದು ಸೊಸೆದು ಮಾತಾಡ್ಕೊತ ಕುಂತಿರು. ನಾ ಅವ್ರ ಮಾತು ಕೇಳಿ ಮುಗಿನಾಗೆ ನಗ್ಲತ್ತಿದ್ದ. ಊಟದಾಗೆ ನಮ್ಮ ಖಾಣ್ಗ್ಯಾರ ಗೌರಮ್ಮವು ಬಂದಳು. ನಾ ಅಂದ, ಬಾಯವ್ವ ಆಯ್ತೆಲ್ಲ ದಂಧೆ ಅಂತಂದ. ಹ್ಞೂ ಮಗ ಆಯಿತು, ಖರೇ ಜರ ಕಾಲೇ ಜೇರ್ ಮಾಡ್ಯಾವ. ನಿಮ್ಮ ಮುತ್ತೆ ದುನಿಯಾ ತೋರಿಸ್ಲತ್ತನ, ಖರೇ ಕಮ್ಮಿ ಆಗಲ್ಲ ಹೊಂಟವ ಮಗ. ಕೊಲ್ಲೆಲ್ಲೋ ತಾಂಡದಾಗ ಗಿಡಗಸ್ ಮದ್ದು ಕೊಡ್ತಾರಂತ, ಆಡಿನ ಹಾಲಿನಾಗ ತೊಗೊಂಡ್ರೆ ಕಮ್ಮಿ ಆಯ್ತಾವಂತ. ಅದಕ್ಕೆ ತರ್ಲಕ್ಕೆ ಹೋಗ್ಯಾನ. ನಿಮ್ಮ ಮುತ್ತೆ ಬರತನ ಈ ಕಡೆ ಬಂದಿದ ಅಂತ ಅನ್ಕೋತ ಕುಂತಳು. ನಾ ಅಂದ, ಏಟು ಪುಣ್ಯ ಮಾಡಿದಂತೆ, ನಮ್ಮ ಮುತ್ತೆ ತೋಲ್ ಜೀವ ಮಾಡ್ತಾನೆ ನಿನಗೆ ಅಂತಂದ. ಅದಕ್ಕಿ, ಏ ಮಗ ಈಗ ಯಾಕ, ನಾ ಮದಿ ಮಾಡ್ಕೊಂಡು ಬಂದಾಗಿನ ಹಿಡಿದು ಊಟ ಜೀವ ನಡೆದ್ರು ಮಣ್ಣು ಹತ್ತತು ಅಂತೀನಿ ನೋಡ್ಬಿಟ್ಟ. ಈಗೊತ್ತಿಗೆ ಭೀ ಅವನ ಮಾಯ ಥೋಡೆ ಭೀ ಕಮ್ಮಿ ಆಗಿಲ್ಲ ತಂಗಿ. ಎಂಥ ಹೊತ್ತಿನಾಗ ಹುಟ್ಟಿರ್ಬೇಕು ಬಿಚಾರೆ. ದಿನಕ್ಕಿಟ್ಟಿಟ್ಟು ಹೆಚ್ಚೇ ಆಗ್ಯದ, ಖರೆ ಕಮ್ಮಿ ಆಗಿಲ್ಲ ಬಿಟ್ಟ. ಆವಾಗಿನ ಮಂದಿನೇ ಮಾಯದ ಮಂದಿ ಇತ್ತು ಮಗ. ಈಗಿನ ಮಂದಿದು ಏನು ಹಚ್ಚಿದಿ? ಮಾರಿ ಮ್ಯಾಗಿನ ಪೌಡ್ರ್ ಇದ್ದಪ್ಲೆ ಅವ್ರ ಮಾಯ ಹಚ್ಕೊಂಡೆ ಹಿಟ್ಟೆ ಬೆಳ್ಳಗೆ ತೊಳ್ಕೊತಿಕಿ ಯಾತಕ್ಕೆ ಬರಲ್ಲ ಅಂತಂದು ನಕ್ಕೊಳು. ನೀ ಪುಣ್ಯ ಮಾಡಿದೆಯವ ಅಂದನ. ಯಾವಾಗ ಭೀ ಹೊಟ್ಟೆ ಮಗ, ತೋಲ್ ಅಂದ್ರೆ ತೋಲ್ ಜೀವ. ತವ್ರ ಮನೆ ನೆಪ್ ತೆಗಿ ಕೊಟ್ಟಿಲ್ಲ ನೋಡು ಅಂದಳು. ಆವಾಗ ಚಂದ್ರಮ್ಮಕ್ಕ ಮತ್ತು ಶಾಂತಮ್ಮಕ್ಕ ಹೊಯ್ದು, ಆವಾಗಿನ ಮಾತೇ ಬೇರೆ. ಹೆಂಡ್ರಿಗೆ ಸರಿದು ಕುಂದ್ರ ಅಂತಿದ್ದಿಲ್ಲ. ಸಿಟ್ಟಿನವ್ರು ಭೀ ಇದ್ದಿರು, ಖರೆ ಹೆಂಡ್ರ ಮಕ್ಳಿಗೆ ಕಮ್ಮಿ ಬೀಳಲ್ದಪ್ಲೆ ತಂದು ಹಾಕ್ಯಾರ ಅಂತಂದರು. ಆ ಮಾತಿಗೆ ಶಾಂತಮ್ಮವ ತನ್ನ ಗಂಡಂದು ಹೇಳ್ಕೊಲತ್ತಳು. ಹೊಯ್ದಕ್ಕ, ನೀ ಭೀ ನೋಡಿದಲ್ಲ,
ನಮ್ಮವ್ ಹೆಂಗಿದ್ದೀನಂತ. ಆಗಿನ ಕಾಲಕ್ಕೆ ನಮ್ಮ ಅತ್ತೆ ಬ್ಯಾಡ ಅಂದ್ರೆ ಭೀ ಚೀಟಿನ ಸೀರೆ ತಂದು ಕೊಟ್ಟು ಉಟ್ಕೊ ಅಂದೆನು. ನಮ್ಮ ಮನ್ಯಾಗ ನಮ್ಮ ಅತ್ತೆ 1 ವರ್ಷ ಗೋಳು ಹೊಡೆದಳು. ಏನು ಕೇಳ್ತಿ, ನಮ್ಮ ಖುಷಿ ಆಕಿಗೆ ನೋಡೋದಾಯ್ತದಿಲ್ಲ. ಖರೆ ಅವ ನೀ ಚಿಂತೆ ಮಾಡಬೇಡ ಅಂತೀನಕ್ಕ ಅಂತಂದಳು. ಅದಕ್ಕೆ ಚಂದ್ರಮ್ಮ ಹೊಯ್ದಕ್ಕ, ನಾವೆಲ್ಲ ನೋಡಿದ್ದೇವಲ್ಲ, ನಮ್ಮ ಭಾವನ ಜೀವ ನಿನ್ನ ಮ್ಯಾಲೆ ತೋಲಿತ್ತಕ್ಕ. ನಮ್ಮವ ಹಂಗಿದ್ದಿದ್ದಿಲ್ಲ, ಖುಲ್ಲ ಮಾಡ್ತಿದ್ದಿಲ್ಲ ಅವ. ಕದ್ದು ಮುಚ್ಚಿ ಗಪ್ಚೂಪ್ ಮಾಡ್ತೇನು. ನಾ ಜರ ಕರಿಸೋಳು ಹೆಣ್ಮಗಳಲ್ಲ, ನಮ್ಮ ನೆಗಿಣಿ ಬೆಳ್ಳಗಿದ್ದಳು. ಅದಕ್ಕೆ ಒಂದು ಸ್ನೋ ಮತ್ತು ಪೌಡ್ರ್ ಡಬ್ಬಿ ತಂದು ಕೊಟ್ಟೆನು. ನಮ್ಮ ಅತ್ತೆ ಮಾವ ಹೊಲಕ್ಕೆ ಹೋದಾಗ ಮಾರಿ ತೊಳ್ಕೊಂಡು ಹಚ್ಕೊತಿದ್ದ. ಅವ ಭೀ ನಡು ಮಧ್ಯಾಹ್ನದಾಗ ಬಂದು ಹೋಯ್ತೇನು ಅಂತ ಹೇಳಿ ಸೆರಗ ಬಾಯಿಗೆ ಹಿಡ್ಕೊಂಡು ನಾಚ್ಕೋತ ನಕ್ಕಳು. ಅವಾಗ ನಾವೆಲ್ಲರೂ ನಕ್ಕೆವು. ಗೌರಮ್ಮಂದಳು, ಆವಾಗಿನ ಕಾಲಮಾನ ಹಂಗಿದ್ದವು. ನಮ್ಮ ಅತ್ತೆ ನಮಗೆ ಎಣಸಿ ರೊಟ್ಟಿ ಕೊಡ್ತಿಳು. ನಿಮ್ಮ ಮುತ್ಯ 1-2 ರೊಟ್ಟಿ ಹಾಲು ಹೆಚ್ಚಿಗೆ ಕಲಸಿ ಹೆಚ್ಚು ಮಾಡಿ ನನಗೆ ಕೊಡ್ತೇನೆ. ನಾವು ಉಳ್ಳೆಂಬುದು ಅವನ ಮನಸ್ಸಿನಾಗ. ಆವಾಗಿನ ಕಾಲದಾಗ ಗಂಡ ಹೆಂಡತಿ ನಡುಬರ ಪ್ರೇಮ್ ತೋಲಿತ್ತು. ಈಗೇನು ಉಳ್ದಿಲ್ಲ ಅಂದಳು. ಅವರಿಬ್ಬರು ಭೀ ಖರೆ ಅಕ್ಕ ಖರೆ ಅಂತಂದರು. ನಾ ಅಂದ, ಶಾಂತಮ್ಮಕ್ಕ, ಈ ಹೇಳ್ತಾನ ನೀನು ಚಂದ್ರಮ್ಮಕ್ಕ ನನ್ನ ಮಗ ಚಂದಿಲ್ಲ, ನಿನ್ನ ಮಗ ಚಂದಿಲ್ಲ ಅಂತ ಅಂದು ತಕ್ಲೀಫ್ ಮಾಡ್ಕೊಳತ್ತಿದ್ರಿ. ಜವನಿದಾಗ ನಿಮ್ಮ ಗಂಡದಿರು ಭೀ ಕದ್ದು ಮುಚ್ಚಿ ನಿಮಗೆ ಬೇಕಾಗಿನ ತಂದು ಕೊಟ್ಟಾರ. ಯಾಕಂದ್ರೆ ಅವ್ವ ಅಪ್ಪಗೆ ಖರಾಬ್ ಕಾಣಿಸ್ಬಾರ್ದಂತ ಹಂಗೆ ಮಾಡ್ತಿರು. ಹೊಸದಾಗಿ ಮದುವೆ ಆದಾಗ ನೀ ಮತ್ತು ನಿನ್ನ ಹೆಂಡ್ತಿ ಇಬ್ಬರು ಖುಷಿರ್ರಿ ಮಗ ಅಂತ ಅವ್ರೇನು ತಂದು ಕೊಟ್ರಿ ಭೀ ಮನ್ಯಾಗಿನ ಮಂದಿ ಖುಷಿ ಪಟ್ರೆ ಅವ್ರು ಯಾಕೆ ಕದ್ದು ಮುಚ್ಚಿ ತಂದು ಕೊಡ್ತಾರಕ್ಕ? ನಿಮ್ಮ ಗಂಡದರು ಕದ್ದು ತಂದು ಕೊಟ್ಟಿದ್ದು ಇವತ್ತಿಗೆ ಭೀ ನೆನೆಸ್ಕೊಂಡು ಖುಷಿ ಪಡ್ತೀರಿ. ಪಾಪ ಅವ್ರು ಭೀ ತಂದು ಕೊಡಲಿ, ಇಂಥವಕ್ಕೆಲ್ಲ ತಲೆ ಕೆಡಿಸ್ಕೊಬಿಡ್ದೆ ಅಕ್ಕ. ಅವ್ರು ಭೀ ಜವಾನಿ ಖುಷಿಲಿಂದ ಕಳೆದು ಯಾದಗಾರ ಮಾಡ್ಕೋಬೇಕು. ಪಾಪ ಯಾಕೆ ಬೈತೀರಿ ಅವಕ್ಕೆ? ನಿಮ್ಮಪ್ಲೇನೆ ಅವ್ರದ್ದು ಭೀ ಜೀವ ಅದ. 1 ಪ್ಲೇಟ್ ಮಿರ್ಚಿ ತಂದು ಹೆಣ್ತಿ ತಿನ್ನಿಸಿದ್ರೆ ಏನು ಗುಡ್ಡ ಕಡ್ದು ಬಿತ್ತಾ? ಇಲ್ಲಲ್ಲ. ಗೊತ್ತಾದ್ರೂ ಭೀ ಸುಮ್ಮನೆ ಇರ್ಬೇಕಕ್ಕ. ಹೊಸ ಮದುವೆ ಆದಾಗ 1-4 ದಿನ ಮೆತ್ಕೊಂಡಿರ್ತಾರೆ, ಇರಲಿ. ಕೂಸ ಕುನ್ನೆ ಆಯ್ತಂದ್ರೆ ಅವ ಒಂದು ಕಡೆ ಆಕಿ ಒಂದು ಕಡೆ, ಏನಂತೀರಿ? ಜಿಂದಗಿದಾಗ ಅದ ಏನು? ಸುರು ಮದುವೆ ಆದಾಗೆ ಒಂದಿಟ್ಟು ಖುಷಿಲಿಂದ ಇರೋದಿರ್ತದೆ. ತಿಂಬಲು ಯಾಕೆ ಪಾಪ, ಕದ್ದ ಮುಚ್ಚಿ ತಿಂದ್ರೆ ಭೀ ತಿರ್ಲಿ. ಖರೆ ಅದನ್ನ ಇಲ್ಲ ಹೇಳ್ರಿ ಅಂತಂದನ. ಅದಕ್ಕೆ ಚಂದ್ರಮ್ಮ ಕಂದಳು, ನೀ ಅಂಬದು ಭೀ ಖರೇನೇ ಅದ ತಂಗಿ. ನಮ್ಮ ತಲೆಯಾಗ ಈ ಮಾತೇ ಬಂದಿಲ್ಲ ನೋಡು. ಜವಾನಿ ಎಂಬ ಜಾತ್ರೆಗ ನಾವೆಲ್ಲರೂ ಬಂದ್ಮೇಲೆ ಸೊಸಿಲಿಂದೇ ನಿಮಗೆ ಖುಷಿ ಪಡ್ತಾನೆ. ಅದು ಪ್ರಾಣಿ ಪಕ್ಷಿಗೆ ಸುದ್ನ್ಯಾಕ ಹಚ್ಚಿಟ್ಟಾನ. ಹುಂಜ ತಾಕೆದರಿ ಕೋಳಿಗಳಿಗೆ ತಿನ್ನಿಸ್ತದೆ. ಹೆಣ್ಣಿಗೆ ತಿನ್ನಿಸಿ ಉಡಿಸಿ ತೊಡಿಸಿ ನೋಡಿದ್ರೆ ಗಂಡಿನ ಜೀವ ಖುಷಿ ಇರ್ತದಕ್ಕ ಅಂತಂದ ನಾ ಅವ್ರಿಗೆ. ಎಲ್ಲರೂ ನಕ್ಕೊತ ಹೊಯ್ದೆ ತಂಗಿ, ಖರೆ ಅಂದೆ. ಗಣಸ ಹೆಂಗಸಿಗೆ ತಂದು ಕೊಟ್ಟು ಅದು ಕುಡಿಸಿ ತಿನ್ನಿಸಿ ಅದಕ್ಕೆ ಜೀವ ಮಾಡಿ ಅದ್ರ ಸಂಗಡ ಕುಂತು ನಿಂತೆ ಖುಷಿ ಪಡ್ತಾನೆ. ನೀ ಹಂಬ ಮಾತು ಖರೆ ಅದ ತಂಗಿ ಅಂತ ಎಲ್ಲರೂ ನಕ್ಕೊತ ಹೋದರು. ನಾ ಭೀ ಸಂಜೆ ಅಡುಗೆ ಮಾಡ್ಲಕ್ಕಂತ ಎದ್ದು ಒಳಗೆ ಬಂದ. ಇವ್ರಿಗೆ ಯಾಕೆ ತಿಳಿಯಲ್ಲ ಅಂತಿನ್ನ. ಅಲ್ಲ, ತಮ್ಮ ಜವನಿದಾಗ ಮಾಡಿದ್ದೆಲ್ಲ ಚಲೋ ಮತ್ತು ಅದು ತೋಲ್ ಖುಷಿ ಇರ್ತದೆ ಹೇಳ್ಕೊಂಬಂದು. ಅದೇ ತಮ್ಮ ಮಕ್ಕಳು ಜವನಿದಾಗ ತಾವು ಮಾಡಿಂದೇ ಮಾಡ್ಲತ್ತರ ಭೀ ಇವ್ರಿಗೆ ಯಾಕೆ ಸಿಟ್ಟು ಬರ್ತದೆ, ಯಾಕೆ ಹೊಟ್ಟೆ ಕಿಚ್ಚು ಬೀಳ್ತದೆ? ನನಗೆ ತಿಳಿಯಲೇ ನೋಡಿ ಇಂಥ ಮಾತುಗಳು. ಖರೆ ಎಲ್ಲ ತಾಯ್ದರು ನನ್ನ ಮಗನಿಗೆ ಖುಷಿ ಪಡಿಸ್ಲಕ್ಕ ನನ್ನ ಸೊಸಿ ಬಂದಾಳ, ಯಾರ್ದೋ ಮನೇಲಿಂದ ಬಂದಾಳ, ಆಕಿ ಅವ ಇಬ್ಬರು ಕುಂತು ನಿಂತು ಖುಷಿ ಪಡಲಿ, ತಿಲ್ಲಿ ಉಳ್ಳಿ ಅಂತ ಅಂದ್ಕೊಂಡ್ರೆ ಯಾರ ಮನೆಗೂ ಭೀ ಜಗಳ ಬರಲ್ಲ ಅಂತ ಅನ್ನಿಸ್ತು. ನಾ ಒಳಗೆ ಬಂದು ಅಡುಗೆ ಮನೆಗೆ ಹೋದ. ಧನ್ಯವಾದಗಳು.